ಸ್ಥಳ ಬುರುಡೆ ಗ್ಯಾಂಗ್ ಬಣ್ಣ ಬಟಾ ಬಯಲಾಗಿರುವಂತದ್ದು. ಗಿರೀಶ್ ಮಟ್ಟಣ್ಣನವರೆಗೂ ಶುರುವಾಯಿತು ಢವಢವ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಜಯಂತ್ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ನನಗೆ ಹೇಳಿದ ಜಾಗವನ್ನೇ ಚಿನ್ನಯ್ಯ ತೋರಿಸಿದ್ದಾನೆ. ಈಗ ಉತ್ಖನನ ಮಾಡಿದ ಜಾಗಕ್ಕೆ ಮೊದಲೇ ಹೋಗಿದ್ದಾರೆ. 2 ವರ್ಷದ ಹಿಂದೆ ಮಟ್ಟಣ್ಣನವರ ಜೊತೆ ಹೋಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಜಯಂತ್ ಹೇಳಿಕೆಯನ್ನ ಕೊಟ್ಟಿರೋದು. ನೋಡಿ ಎಷ್ಟು ವರ್ಷಗಳಿಂದ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಎಲ್ಲ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಜಯಂತ್ ಸ್ಫೋಟಕ ವಿಚಾರಗಳನ್ನ ಸ್ವತಃ ಜಯಂತ್ ತಿಳಿಸಿರೋದು. ನನಗೆ ಹೇಳಿದ ಜಾಗವನ್ನೇ ಚಿನ್ನಯ್ಯ ತೋರಿಸಿದ್ದಾನೆ. ಈಗ ಉತ್ಖನನ ಮಾಡಿದ ಜಾಗಕ್ಕೆ ಇವರೆಲ್ಲ ಮೊದಲೇ ಹೋಗಿದ್ರು. ಯಾರ ಜೊತೆ? ಗಿರೀಶ್ ಮಟ್ಟಣ್ಣವರ ಜೊತೆ. ಯಾವಾಗ? 2 ವರ್ಷದ ಹಿಂದೆ. ಇದನ್ನ ಹೇಳಿದ್ದು ದೂರುದಾರ ಜಯಂತ್. ಹೌದಂತೆ. ನಾನು ಮೊನ್ನೆ ಕೇಳಿದೆ, ನೀವೆಲ್ಲ ಜಾಗ ನೋಡ ಇವ ಇದಕ್ಕಿಂತ 1 ವರ್ಷ 2 ವರ್ಷ ಹಿಂದೆನೆ ಇವ ಕರ್ಕೊಂಡು ಹೋದ ಅಂತ ಈ ಜಾಗಕ್ಕೆಲ್ಲ ಇಲ್ಲೆಲ್ಲ ಇದೆ ಅಂತ. ಅದಕ್ಕೆ ಅದೇ ಈ ಗಿರೀಶ್ ಮಟ್ಟಣ್ಣವರನ್ನು ಯಾರು ತಮ್ಮ ಭೀಮಾ ತಿಮ್ಮರೋಡಿ ಅವರನ್ನು ಕರ್ಕೊಂಡೋಗೆಲ್ಲ ತೋರಿಸಿ ಜಾಗ ಎಲ್ಲ ತೋರಿಸಿದ ನಂತರ ಇದಕ್ಕೆ ಮುಂದೆ ಬಂದಿರೋದು. ಏನಪ್ಪಾ ಸಾಕ್ಷಿ ಅಂತ ಕೇಳಿ. ಮತ್ತೆ ಯಾಕೆ ಸಿಗ್ಲಿಲ್ಲ? ಒಂದೇ ಒಂದು ಕಡೆನು ಒಂದೇ ಒಂದು ಮೂಳೆ. ಅದನ್ನೇ ಕೇಳ್ತಾ ಇರೋದು. ಇವ 100% ಏನೋ ಅಂತ ಮೇಡಮ್, ಇವರು ಆ ಆಫೀಸಿಗೆ ಹೋಗ ಏನೋ ಯಾರೋ ಎದುರಿಸಬಹುದಾ ಏನೋ ಗೊತ್ತಿಲ್ಲ. ಇದು 100% ಇವ ಯಾರೋ ಗಿರೀಶ್ ಮಟ್ಟಣ್ಣನ್ನು ಇವರು ಕರ್ಕೊಂಡು ಹೋಗಿರೋದು ಹೌದಂತೆ. ನಾನು ಮೊನ್ನೆ ಕೇಳಿದೆ, ನೀವೆಲ್ಲ ಜಾಗ ನೋಡ ಇವ ಇದಕ್ಕಿಂತ 1 ವರ್ಷ 2 ವರ್ಷ ಹಿಂದೆನೆ ಇವ ಕರ್ಕೊಂಡು ಹೋದ ಅಂತ ಈ ಜಾಗಕ್ಕೆಲ್ಲ ಇಲ್ಲೆಲ್ಲ ಇದೆ ಅಂತ. ಅದಕ್ಕೆ ಅದೇ ಈ ಗಿರೀಶ್ ಮಟ್ಟಣ್ಣವರನ್ನು ಯಾರು ತಮ್ಮ ಭೀಮಾ ತಿಮ್ಮರೋಡಿ ಅವರನ್ನು ಕರ್ಕೊಂಡೋಗೆಲ್ಲ ತೋರಿಸಿ ಜಾಗ ಎಲ್ಲ ತೋರಿಸಿದ ನಂತರ ಇದಕ್ಕೆ ಮುಂದೆ ಬಂದಿರೋದು. ಏನಪ್ಪಾ ಸಾಕ್ಷಿ ಅಂತ ಕೇಳಿ. ಮತ್ತೆ ಯಾಕೆ ಸಿಗ್ಲಿಲ್ಲ? ಒಂದೇ ಒಂದು ಕಡೆನು ಒಂದೇ ಒಂದು ಮೂಳೆ. ಅದನ್ನೇ ಕೇಳ್ತಾ ಇರೋದು. ಇವ 100% ಏನೋ ಅಂತ ಮೇಡಮ್, ಇವರು ಆ ಆಫೀಸಿಗೆ ಹೋಗ ಏನೋ ಯಾರೋ ಎದುರಿಸಬಹುದಾ ಏನೋ ಗೊತ್ತಿಲ್ಲ. ಇದು 100% ಇವ ಯಾರೋ ಗಿರೀಶ್ ಮಟ್ಟಣ್ಣ. ದೂರುದಾರ ಜಯಂತ್ ಹಿಂದೆ ಬಿದ್ದಿದೆ ಎಸ್ಐಟಿ. ಜಯಂತ್ ಬಾಡಿಗೆ ಮನೆಯಲ್ಲಿದ್ದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿರೋದು. ಆಸ್ತಿ ಆದಾಯಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಜಯಂತ್ ಮನೆ ಮೇಲೆ ಇರುವ ಕೊಠಡಿ ತಪಾಸಣೆ ಕೂಡ ನಡೆದಿದೆ. ಜಯಂತ್ ವಾಸವಿದ್ದ ಮನೆಯ ಮೇಲಿರುವ ಕೊಠಡಿ, ಆ ಕೊಠಡಿಯಲ್ಲಿ ಬುರುಡೆ ತಂದು ಇಟ್ಟಿದ್ದು ಇದೇ ಚಿನ್ನಯ್ಯ. ಕೊಠಡಿಯಲ್ಲಿ ಬುರುಡೆ ಬಗ್ಗೆ ಎಸ್ಐಟಿ ಮಹಜರನ್ನು ನಡೆಸ್ತಾ ಇರೋದು. 4 ದಿನ ಕೊಠಡಿಯಲ್ಲೇ ಬುರುಡೆಯನ್ನ ಇಟ್ಟಿದ್ದ ಈ ಚಿನ್ನಯ್ಯ. 4 ದಿನ ಆ ಜಯಂತ್ ಮನೆ ಮೇಲೆ ಇದ್ದಂತ ಒಂದು ರೂಮ್, ಆ ರೂಮ್ನಲ್ಲಿ ಈ ತಲೆ ಬುರುಡೆಯನ್ನ ಚಿನ್ನಯ್ಯ ಇಟ್ಟಿದ್ದ. ಅಲ್ಲಿ ಕೆಲವು ನೆಗೆಟಿವ್ಸ್ ಕೂಡ ಸಿಕ್ಕಿದೆ. ನೆಗೆಟಿವ್ ರೀಲ್ಸ್, ಅವುಗಳನ್ನ ಚೆಕ್ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇದ್ರಿ, ಈಗಾಗಲೇ ಈ ಜಯಂತ್ ಬಾಡಿಗೆ ಇದ್ದ ಮನೆಯ ಮೇಲೆ ಒಂದು ರೂಮ್ ಇತ್ತು. ಆ ರೂಮ್ನಲ್ಲಿ ತಲೆಬುರುಡೆಯನ್ನು 4 ದಿನ ಈ ಚಿನ್ನಯ್ಯ ಇಟ್ಟಿದ್ದ. ಹೀಗೆ ಇನ್ನೂ ಹಲವು ವಿಚಾರಗಳು ಆಚೆ ಬರ್ತಾ ಇವೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಥಳದಿಂದ. ಮುತ್ತಪ್ಪ, ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ? ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂತದ್ದು, ಏನ್ ಡೀಟೇಲ್ಸ್ ಕೊಡ್ತೀರಿ? ನಾಲ್ಕು ಗಂಟೆಗಳ ಕಾಲ ಈ ಒಂದು ಜಯಂತ್ ಅವರು ಬಾಡಿಗೆ ಇರುವಂತಹ ಮನೆಯಲ್ಲಿ ಶೋಧ ಮಾಡುವಂತಹ ಕೆಲಸನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಇದೇ ಕಟ್ಟಡದ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ಕೂಡ ಶೋಧ ಕಾರ್ಯವನ್ನ ಮಾಡಲಿದ್ದಾರೆ. ಯಾಕಂದ್ರೆ ಈ ಒಂದು ಜಯಂತ್ ಮತ್ತೆ ಚಿನ್ನಯ್ಯ ಎಲ್ಲರೂ ಕೂಡ ಆ ಒಂದು ಜೊತೆಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವತಃ ಜಯಂತ್ ಅವರು ಹೇಳಿದ್ರು, ನಾನು ಸುಜಾತ ಜೊತೆಗೆ ಚಿನ್ನಯ್ಯ ಹಾಗೂ ಮಟ್ಟಣ್ಣರೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ವಿ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ನಾವು ಅಲ್ಲಿ ವಕೀಲರಿಗೆ ಕೊಡಬೇಕಾಗಿತ್ತು. ಹೀಗಾಗಿ ನಾವು ದೆಹಲಿಗೆ ಹೋಗಿ ಅಲ್ಲಿ ಎಲ್ಲರೂ ಕೂಡ ಭೇಟಿಯಾಗಿ ಬಂದಿದ್ದೀವಿ ಅಂತ ಹೇಳಿ ಸ್ವತಃ ಈಗ ಜಯಂತ್ ಅವರು ಕೂಡ ಒಪ್ಕೊಂಡಿರುವಂತದ್ದು. ಇನ್ನು ಈ ಭಾಗದಲ್ಲಿ ಈ ಮನೆಯೇ ಮುಖ್ಯವಾಗಿ ಯಾಕೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಮಹಜರು ಪ್ರಕ್ರಿಯೆ ಮಾಡ್ತಿದ್ದಾರೆ ಅಂತಂದ್ರೆ, ಚಿನ್ನಯ್ಯ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಈ ಮನೆಗೆ ಬಂದಿದ್ದ. ಈ ಮನೆಯಲ್ಲಿ ಸಾಕಷ್ಟು ಬಾರಿ ಭೇಟಿ ಕೂಡ ಕೊಟ್ಟಿದ್ದ. ಭೇಟಿ ಕೊಡುವುದು ಅಷ್ಟೇ ಅಲ್ಲದೆ ಆ ಬುರುಡೆಯನ್ನು ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಇದೇ ಕಟ್ಟಡದ ಮೇಲ್ಭಾಗದಲ್ಲಿರುವಂತಹ ಒಂದು ಸಣ್ಣ ಕಟ್ಟಡಿಯಲ್ಲಿ ಸಾಕಷ್ಟು ಬಾರಿ ಆ ಬುರುಡೆನ ಅಲ್ಲಿ ಇಟ್ಟು ಕೂಡ ಹೋಗಿದ್ರು ಅಂತ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ.
ಹೀಗಾಗಿ SIT ಅಧಿಕಾರಿಗಳು ಪ್ರತಿ ಹಂತದಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡುವ ಮೂಲಕ ಆತ ಹೇಳುವಂತಹ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಚಿತ್ರೀಕರಣ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಇದರ ಜೊತೆಗೆ ಸೋಕೋಟ್ ಟೀಮ್ ಕೂಡ ಸ್ಥಳಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಅವರು ಇಲ್ಲಿ ಕುಂತು ಯಾವ ರೀತಿಯಾಗಿ ತಂತ್ರ ರೂಪಿಸಿದ್ರು ಅನ್ನೋ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ರೀಕ್ರಿಯೇಷನ್ ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಸತತ 4 ಗಂಟೆಗಳಿಂದ ಅಧಿಕಾರಿಗಳು ಇಲ್ಲಿ ಶೋಧ ಮಾಡುವಂತಹ ಕೆಲಸ ಮಾಡ್ತಿರೋ ಜೊತೆಗೆ ಮಹಜಾರು ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ಜಯಂತ್ ಅವರಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ದಾಖಲಾತಿಗಳು ಕೂಡ ಸಿಕ್ಕಿರುವಂತಹ ಕಾರಣಕ್ಕಾಗಿ ಅವರ ಆದಾಯ ಹೇಗಿತ್ತು, ರೆವೆನ್ಯೂ ಏನೇನೆಲ್ಲ ಇದೆ, ಅವರ ಹೆಸರಲ್ಲಿರುವಂತಹ ಪ್ರಾಪರ್ಟಿಗಳೇನು, ಇದೆಲ್ಲವೂ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಜಯಂತ್ ಅವರ ಪತ್ನಿ ಕೂಡ ಈ ಮನೆಗೆ ಬರುವಂತಹ ಸಾಧ್ಯತೆ ಇದ್ದು ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಈ ಮನೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಅಂದ್ರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇಂತಹ ವಸ್ತುಗಳನ್ನು ಕೂಡ SIT ಅಧಿಕಾರಿಗಳು ಏನು ಅದನ್ನು ಸೀಸ್ ಮಾಡುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಎಲ್ಲಿ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಸಭೆಯನ್ನ ಮಾಡಿದ್ರು ಆ ಕಟ್ಟಡದಲ್ಲಿರುವಂತಹ ಎಲ್ಲಾ ರೀತಿಯ ಒಂದು ವಸ್ತುಗಳನ್ನು ಕೂಡ ಈಗ SIT ಅಧಿಕಾರಿಗಳು ಸೀಸ್ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಇರಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ SIT ಅಧಿಕಾರಿಗಳು ಅಕ್ಕಪಕ್ಕದ ಮನೆಯವರು ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತ ಕೆಲಸ ಮಾಡ್ತಿರುವಂತದ್ದು ಈಗ ನಾವು ನೋಡ್ತಾ ಇದ್ದೀವಿ. ಅವರ ಮನೆಯಲ್ಲಿರುವಂತಹ ಏನು ಅವರ ಮಕ್ಕಳಾಗಿರ್ಬೋದು ಅವರನ್ನು ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಸಂಪೂರ್ಣವಾದಂತಹ ಲಿಖಿತವಾಗಿರುವಂತದ್ದು ಮತ್ತೆ ಚಿತ್ರೀಕರಣವಾಗಿ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಸದ್ಯಕ್ಕೆ ಮಾಡ್ತಿದ್ದಾರೆ. ಇನ್ನೊಂದು ಕೆಲವೇ ಹೊತ್ತಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಅಧಿಕಾರಿಗಳು ಈ ಮನೆಯ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲೂ ಕೂಡ ಶೋಧ ಕಾರ್ಯನ ಮಾಡ್ತಾರೆ. ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನ ತಮ್ಮ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಅದಕ್ಕೆ ಇದು ಇಲ್ಲಿರುವಂತಹ ಒಂದು ಪರಿಸ್ಥಿತಿ. ಈ ಜಯಂತ್ ಅವರ ಪತ್ನಿ ಇನ್ನೂ ಕೂಡ ಮನೆಗೆ ಬರ್ದಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವುದರಲ್ಲಿ ವಿಳಂಬವಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಜಯಂತ್ ಅವರ ಪತ್ನಿ ಕೂಡ ಈ ಮನೆಗೆ ಬಂದ ನಂತರದಲ್ಲಿ SIT ಅಧಿಕಾರಿಗಳು ಕೆಲವೊಂದಿಷ್ಟು ದಾಖಲಾತಿಗಳನ್ನ ಅಂದ್ರೆ ಈ ಮನೆಯ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ಈ ಗೋಲ್ಡನ್ ಐಟಿಎಸ್ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವವಾದಂತಹ ದಾಖಲಾತಿಗಳು ಇರುವಂತಹ ಕಾರಣಕ್ಕಾಗಿ ಅವುಗಳನ್ನು ಕೂಡ ಮಹಜರು ಪ್ರಕ್ರಿಯೆಯಲ್ಲಿ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ. ಮಾಹಿತಿಗಳು ಇರಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ SIT ಅಧಿಕಾರಿಗಳು ಅಕ್ಕಪಕ್ಕದ ಮನೆಯವರು ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತ ಕೆಲಸ ಮಾಡ್ತಿರುವಂತದ್ದು ಈಗ ನಾವು ನೋಡ್ತಾ ಇದ್ದೀವಿ. ಅವರ ಮನೆಯಲ್ಲಿರುವಂತಹ ಏನು ಅವರ ಮಕ್ಕಳಾಗಿರ್ಬೋದು ಅವರನ್ನು ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಸಂಪೂರ್ಣವಾದಂತಹ ಲಿಖಿತವಾಗಿರುವಂತದ್ದು ಮತ್ತೆ ಚಿತ್ರೀಕರಣವಾಗಿ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಸದ್ಯಕ್ಕೆ ಮಾಡ್ತಿದ್ದಾರೆ. ಇನ್ನೊಂದು ಕೆಲವೇ ಹೊತ್ತಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಅಧಿಕಾರಿಗಳು ಈ ಮನೆಯ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲೂ ಕೂಡ ಶೋಧ ಕಾರ್ಯನ ಮಾಡ್ತಾರೆ. ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನ ತಮ್ಮ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಅದಕ್ಕೆ ಇದು ಇಲ್ಲಿರುವಂತಹ ಒಂದು ಪರಿಸ್ಥಿತಿ. ಈ ಜಯಂತ್ ಅವರ ಪತ್ನಿ ಇನ್ನೂ ಕೂಡ ಮನೆಗೆ ಬರ್ದಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವುದರಲ್ಲಿ ವಿಳಂಬವಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಜಯಂತ್ ಅವರ ಪತ್ನಿ ಕೂಡ ಈ ಮನೆಗೆ ಬಂದ ನಂತರದಲ್ಲಿ SIT ಅಧಿಕಾರಿಗಳು ಕೆಲವೊಂದಿಷ್ಟು ದಾಖಲಾತಿಗಳನ್ನ ಅಂದ್ರೆ ಈ ಮನೆಯ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ಈ ಗೋಲ್ಡನ್ ಐಟಿಎಸ್ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವವಾದಂತಹ ದಾಖಲಾತಿಗಳು ಇರುವಂತಹ ಕಾರಣಕ್ಕಾಗಿ ಅವುಗಳನ್ನು ಕೂಡ ಮಹಜರು ಪ್ರಕ್ರಿಯೆಯಲ್ಲಿ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ.